ಎಲ್ಲ ನಾಗರಿಕತೆಗಳು ನಾಶ ಆಗಿವೆ. ಆದ್ರೆ ಕಳೆದ 5,000 ವರ್ಷಗಳಿಂದ ಈ ಪರಂಪರೆ ನಿತ್ಯ ನಿರಂತರವಾಗಿ ತನ್ನ ಅಸ್ತಿತ್ವವನ್ನು ಉಳಿಸಿಕೊಂಡು ಬಂದಿದೆ. ನಿರಂತರವಾದಂತಹ ಹೋರಾಟ. ಅದಕ್ಕಾಗಿ ಈ ಧರ್ಮಕ್ಕೆ ಮೃತ್ಯುಂಜಯತ್ವದ ಪ್ರಾಪ್ತಿ ಮಾಡಿದಂತ ಧರ್ಮ ಅಂತ ಹೇಳಿ ಅನೇಕ ಜನ ಹೊಗಳಿದ್ರು. ಒಬ್ಬ ಉರ್ದು ಕವಿ ಹೇಳ್ತಾನೆ, ಯುನಾನನ್ನ ಗೆದ್ದುಕೊಂಡು, ಪರ್ಷಿಯಾವನ್ನ ಗೆದ್ದುಕೊಂಡು, ಎಲ್ಲ ಮಧ್ಯ ಏಷ್ಯಾವನ್ನ ಗೆದ್ದುಕೊಂಡು ಬಂದಂತ ಇಸ್ಲಾಮಿನ ಹಡಗು ಭಾರತಕ್ಕೆ ಬರುತ್ತೆ, ಗಂಗೆಯಲ್ಲಿ ಮುಳುಗಿ ಹೋಗುತ್ತೆ ಅನ್ನೋ ಮಾತನ್ನ ಒಬ್ಬ ಉರ್ದು ಕವಿ ಹೇಳ್ತಾನೆ. ಇದು ಭಾರತೀಯರ ತಾಕತ್ತು. ಈ ನೆಲದಲ್ಲಿ ಯಾವ ಯಾವ ಸಂದರ್ಭದಲ್ಲಿ ನಮ್ಮ ಧರ್ಮ ನಮ್ಮ ಸಂಸ್ಕೃತಿಗೆ ಚ್ಯುತಿಯಾಗಿದೆಯೋ ಆ ಎಲ್ಲ ಸಂದರ್ಭಗಳಲ್ಲಿ ಧರ್ಮದ ಉಳಿವಿಗೆ ಬೇಕಾಗಿ ಒಬ್ಬೊಬ್ಬ ಮಹಾಪುರುಷ ಜನ್ಮವನ್ನು ತಳೆದಿದ್ದಾನೆ. ಪಂಜಾಬ್ನಲ್ಲಿ ಗುರು ಗೋವಿಂದ ಸಿಂಗ್ ಅವರ ನೇತೃತ್ವದಿಂದ ಹಿಡಿದು ರಾಜ ರಣಜಿತ್ ಸಿಂಗ್ ವರೆಗೆ, ಮಹಾರಾಣಾ ಪ್ರತಾಪನಿಂದ ಹಿಡಿದು, ಬಪ್ಪ ರಾವಳನಿಂದ ಹಿಡಿದು, ರಾಣಾ ಸಾಂಗಾನಿಂದ ಹಿಡಿದು